ಸೈನ್ಯ ವ್ಯವಸ್ಥೆ. ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಸೈನ್ಯವು ಆಧಾರ ಸ್ತಂಭವಾಗಿತ್ತು. ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ಭಾರತದ ಒಳಗಡೆಯ ತಮ್ಮ ವಿರೋಧ ಶಕ್ತಿಗಳಿಂದ ಮತ್ತು ವಿದೇಶಿ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡರು. ಅಂದರೆ ಈ ಬ್ರಿಟಿಷರು ಏನು ಮಾಡಿದ್ರು, ತಮ್ಮ ಆಡಳಿತ ಕಾಲದಲ್ಲಿ ನಮ್ಮ ಭಾರತೀಯರನ್ನೇ ಅವರು ತಮ್ಮ ಸೈನ್ಯದಲ್ಲಿ ಸೇರಿಸಿಕೊಂಡ್ರು. ಮತ್ತು ಅವರು ಭಾರತೀಯರನ್ನೇ ಉಪಯೋಗಿಸಿಕೊಂಡು ನಮ್ಮ ಭಾರತದ ರಾಜರನ್ನು ಅವರು ಸೋಲಿಸಿದರು ಮತ್ತು ಭಾರತವನ್ನು ಅವರು ವಶಕ್ಕೆ ತೆಗೆದುಕೊಂಡರು. ಮತ್ತು ಆ ಸೈನ್ಯದ ಶಕ್ತಿಯನ್ನು ತೆಗೆದುಕೊಂಡು ಕೇವಲ ಭಾರತದ ಒಳಗಡೆಗಿರುವಂತಹ ರಾಜರನ್ನ ಸೋಲಿಸೋದು ಅಷ್ಟೇ ಅಲ್ಲದೆ ಬೇರೆ ವಿದೇಶಿ ಶಕ್ತಿಗಳನ್ನು ಕೂಡ ಅವರು ತಮ್ಮ ಸಾಮ್ರಾಜ್ಯದಿಂದ ರಕ್ಷಿಸಿಕೊಂಡರು. ಅಧಿಕಾರಿಗಳು ಬ್ರಿಟಿಷರೇ ಆಗಿದ್ದರು. ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಎಂದರೆ ಸುಬೇದಾರ್ ಸ್ಥಾನ. ಬಹುತೇಕ ಭಾರತೀಯ ಸೈನಿಕರು ಕೂಲಿ ಸೈನಿಕರಾಗಿದ್ದರು. 1857ರ ಘಟನೆಯ ನಂತರ ಪೀಲ್ ಎಂಬುವವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿ ಶಿಫಾರಸುಗಳನ್ನು ಬ್ರಿಟಿಷ್ ಸರ್ಕಾರ ಪಡೆಯಿತು. ಈ ಶಿಫಾರಸುಗಳ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನು ಮರುವಿನ್ಯಾಸಗೊಳಿಸಲಾಯಿತು. ಅಂದರೆ ನಾವು ಆವಾಗಲೇ ನೋಡಿದ ಹಾಗೇ ಏನಿತ್ತು, ಇಲ್ಲಿ ಭಾರತೀಯರಿಗೆ ತುಂಬ ತಾರತಮ್ಯ ನಡೆಯುತ್ತಿತ್ತು. ಅಂದರೆ ಭಾರತೀಯರನ್ನು ಅವರು ಕೀಳ್ಮಟ್ಟಲ್ಲಿ ನೋಡ್ತಿದ್ರು. ಈ ಸೈನ್ಯ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಕೂಡ ಯಾರಾಗಿದ್ದರು, ಬ್ರಿಟಿಷರಾಗಿದ್ದರು. ಇಲ್ಲಿ ಭಾರತೀಯರಿಗೆ ಅಧಿಕಾರಿಗಳಾಗುವಂತಹ ವ್ಯವಸ್ಥೆ ಇರಲಿಲ್ಲ. ಮತ್ತು ಭಾರತೀಯರಿಗೆ ಲಭಿಸಬಹುದಾಗಿದ್ದಂತಹ ಅತ್ಯುನ್ನತ ಹುದ್ದೆ ಅಂದರೆ ಸುಬೇದಾರ್ ಹುದ್ದೆ. ಅದು ಬಿಟ್ಟು ಅದಕ್ಕಿಂತ ಅತ್ಯುನ್ನತ ಹುದ್ದೆಯನ್ನು ಬ್ರಿಟಿಷರು ಅಷ್ಟೇ ತಗೊಳ್ತಿದ್ರು. ಅದನ್ನು ಭಾರತೀಯರಿಗೆ ಅವರು ಕೊಡ್ತಾ ಇರಲಿಲ್ಲ. ಮತ್ತು ಬಹಳಷ್ಟು ಜನ ಭಾರತೀಯ ಸೈನಿಕರು ಏನಾಗಿದ್ರು ಅಂದರೆ ಅವರು ಕೂಲಿ ಸೈನಿಕರಾಗಿದ್ದರು. 1857ರ ಘಟನೆಯ ನಂತರ ಅಂದರೆ ಇವಾಗ ಸಿಪಾಯಿ ದಂಗೆಯ ನಂತರ ಏನಾಗುತ್ತೆ, ಪೀಲ್ ಎಂಬುವವರ ನೇತೃತ್ವದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಒಂದು ಸಮಿತಿಯೊಂದನ್ನು ರಚಿಸಿ ಶಿಫಾರಸುಗಳನ್ನು ಅವರು ಪಡೀತಾರೆ. ಈ ಶಿಫಾರಸುಗಳ ಆಧಾರದ ಮೇಲೆ, ಅಂದರೆ ಆ ಶಿಫಾರಸುಗಳು ಏನೋದನ್ನು ನಿಮಗೆ ಮುಂದೆ ಗೊತ್ತಾಗುತ್ತೆ. ಆ ಎಲ್ಲ ಆಧಾರದ ಮೇಲೆ ಏನಾಗುತ್ತೆ, ಈ ಸೈನ್ಯ ವ್ಯವಸ್ಥೆಯನ್ನು ಅವರು ಮತ್ತೆ ಮರುವಿನ್ಯಾಸಗೊಳಿಸಿದರು. ಅಂದರೆ ಬೇರೆ ಥರ ಅವರು ಅದನ್ನು ವಿನ್ಯಾಸ ಮಾಡಿದರು ಅಂತ. ಇವಾಗ ಭೂಕಂದಾಯ ನೀತಿಗಳು. ಆ ಬ್ರಿಟಿಷರು ಅವರ ಭೂಕಂದಾಯ ನೀತಿಗಳ ಮೇಲೆ ಯಾವ್ಯಾವುದೆಲ್ಲ ಪರಿಣಾಮ ಬೀರ್ತು ಅಂತ ಇಲ್ಲಿ ನೋಡೋಣ. ಬ್ರಿಟಿಷರು ಬಂಗಾಳ ಪ್ರಾಂತ್ಯವನ್ನು ತಮ್ಮ ಕೇಂದ್ರವಾಗಿಟ್ಟುಕೊಂಡರು. ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳನ್ನು ಪಾವತಿಸಬೇಕಿತ್ತು. ಈ ಹಿನ್ನೆಲೆಯಲ್ಲಿ ಕಂಪನಿಯು ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನು ಸುಸ್ಥಿರಗೊಳಿಸಿಕೊಳ್ಳಬೇಕಿತ್ತು. ಇದರಿಂದಾಗಿ ಹೊಸ ಬಗೆಯ ಕಂದಾಯ ನೀತಿಗಳನ್ನು ಜಾರಿಗೊಳಿಸಿದರು. ಅಂದರೆ ಈ ಬ್ರಿಟಿಷರು ಏನು ಮಾಡಿದರು, ಆ ಬಂಗಾಳ ಪ್ರಾಂತ್ಯ ಏನಿತ್ತಲ್ಲ, ಅಂದರೆ ನೀವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ ಹಾಗೇ ಅವರು ಬಂಗಾಳ ಪ್ರಾಂತ್ಯವನ್ನು ಯಾವ್ಯಾವ ರೀತಿಯೆಲ್ಲ ಅವರು ತಮ್ಮ ಅಧೀನಕ್ಕೆ ಒಳಪಡಿಸ್ಕೊಂಡ್ರು. ಮತ್ತು ಒಂದೊಂದೇ ಹಂತವಾಗಿ ಅವರು ಅದನ್ನು ಅಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರು ತಮ್ಮ ಕೈ ಕೆಳಗೆ ಅದನ್ನು ಮಾಡಿಕೊಂಡ್ರು. ಅಂದರೆ ಅವರು ಅದನ್ನು ತಮ್ಮ ಕೇಂದ್ರವಾಗಿ ಇಟ್ಕೊಂಡ್ರು ಬ್ರಿಟಿಷರು. ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತಲ್ವ, ಆ ಕಂಪನಿ ಏನು ಮಾಡಬೇಕಾಗಿತ್ತು, ಗೌರ್ಮೆಂಟ್ಗೆ ಅಂದರೆ ಬ್ರಿಟಿಷ್ ಸರ್ಕಾರಕ್ಕೆ ಅವ್ರು ಏನು ಮಾಡಬೇಕಿತ್ತು, ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳನ್ನು ಅವರು ಪಾವತಿ ಮಾಡಬೇಕಾಗಿತ್ತು. ಅಂದರೆ ಇವಾಗ ನಾವು ಹೆಂಗೆ ನಮ್ಮ ಗೌರ್ಮೆಂಟ್ಗೆ ಟ್ಯಾಕ್ಸ್ ಅಂತ ಹೇಳಿ ಕಟ್ತೀವೋ, ಹಾಗೆ ಈ ಈಸ್ಟ್ ಇಂಡಿಯಾ ಕಂಪ್ನಿ ಏನಿರ್ತಲ್ಲ, ಆ ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷ್ ಸರ್ಕಾರಕ್ಕೆ ಈ 4 ಲಕ್ಷ ಪೌಂಡ್ಗಳನ್ನು ವಾರ್ಷಿಕವಾಗಿ ಅದು ಕೊಡಬೇಕಾಗಿತ್ತು. ಹೀಗೆ ವರ್ಷಕ್ಕೆ 4 ಲಕ್ಷ ಪೌಂಡ್ ಆದರೂ ಕೊಡಬೇಕಲ್ಲ, ಅದಕ್ಕೋಸ್ಕರ ಅವರು ತಮ್ಮ ಆರ್ಥಿಕವಾಗಿ ಅಷ್ಟಾದರೂ ಅವ್ರ ಹತ್ರ ದುಡ್ಡು ಇಟ್ಕೊಳ್ಬೇಕು. ಮತ್ತು ಅವ್ರು ತಾವು ತುಂಬ ಕಂಪನಿ ಮುಂದುವರಿಬೇಕಲ್ವ, ಅದಕ್ಕೋಸ್ಕರ ಅಷ್ಟು ದುಡ್ಡನ್ನು ಅವರು ಶೇಖರಣೆ ಮಾಡಬೇಕಾಗಿತ್ತು. ಅಷ್ಟು ಅವ್ರು ಮುಂದೆ ಬೆಳೆಯೋಕ್ಕೋಸ್ಕರ ಅವರು ಹೊಸದಾದಂತಹ ಕಂದಾಯ ನೀತಿಗಳನ್ನು ಜಾರಿಗೊಳಿಸಿದರು. ಅವೇ ಯಾವ್ಯಾವ ಅಂದರೆ ಇವಾಗ ಮುಂದೆ ನೋಡೋಣ. ಇವಾಗ ಯಾವ ನೀತಿ ಅವರು ಜಾರಿಗೊಳಿಸಿದರು ಅಂದರೆ, ಒಂದು ನೀತಿ ಕಾಯಂ ಜಮೀನ್ದಾರಿ ಪದ್ಧತಿ. ವಾರ್ಷಿಕವಾಗಿ ನಿರ್ದಿಷ್ಟ ಕಂದಾಯದ ಹಣವನ್ನು ಪಡೆಯಲು ಲಾರ್ಡ್ ಕಾರ್ನ್ವಾಲಿಸನು 1793ರಲ್ಲಿ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಹೊಸ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸಿದನು. ಇದನ್ನು ಕಾಯಂ ಜಮೀನ್ದಾರಿ ಪದ್ಧತಿ ಎಂದು ಕರೆಯಲಾಯಿತು. ಅಂದರೆ ಇವಾಗ ಹೆಂಗೆ ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷ್ ಸರ್ಕಾರಕ್ಕೆ ವರ್ಷಕ್ಕೆ 4 ಲಕ್ಷ ಪೌಂಡ್ ಕೊಡಬೇಕಂತಿತ್ತು, ಹಾಗೇನೆ ಇಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಒಂದು ವರ್ಷಕ್ಕೆ ಇಷ್ಟು ಅಮೌಂಟ್ ಅಂದರೆ ಇಷ್ಟು ನಿರ್ದಿಷ್ಟವಾಗಿ ಇಷ್ಟು ಹಣವನ್ನು ಅವರು ಕಂದಾಯ ನೀಡಬೇಕಾಗಿತ್ತು. ಅಂದರೆ ಇವಾಗ ಹಿಂಗೆ ತುಂಬ ಜನ ಇರ್ತಾರಲ್ಲ, ವ್ಯಾಪಾರಿಗಳಾಗಿರ್ಬೋದು, ಹಿಂಗೆ ಅವರೆಲ್ಲರೂ ಏನು ಮಾಡಬೇಕಾಗಿತ್ತು, ವರ್ಷಕ್ಕೆ ಇಷ್ಟು ನಿರ್ದಿಷ್ಟವಾಗಿ ಇಷ್ಟು ಹಣವನ್ನು ಅವರು ಪಡೆಯಲಿಕ್ಕೋಸ್ಕರ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, 1793ರಲ್ಲಿ ಬಂಗಾಳ ಮತ್ತು ಬಿಹಾರ್ ಈ ಪ್ರಾಂತ್ಯಗಳಲ್ಲಿ ಈ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸಿದ್ನು. ಆ ಪದ್ಧತಿಗೆ ಏನಂತ ಹೇಳ್ತಾರೆ, ಕಾಯಂ ಜಮೀನ್ದಾರಿ ಪದ್ಧತಿ ಅಂತ.
ಅಂದರೆ ಈ ಪದ್ಧತಿ ಏನಂದರೆ, ಈ ಪದ್ಧತಿಯಲ್ಲಿ ಜಮೀನ್ದಾರನು ಭೂಮಾಲೀಕನಾದನು. ಅಂದರೆ ಜಮೀನ್ದಾರ್ ಅಂತ ಏನು ಇರ್ತಾರಲ್ವ, ಅಂದರೆ ಆ ಜಮೀನನ್ನು ಯಾರು ಆಳ್ತಾ ಇರ್ತಾರೋ ಅವರು ಈಗ ಜಮೀನ್ದಾರ. ಅಂದರೆ ಅವನೇನಾಗ್ತಾನೆ, ಭೂಮಾಲೀಕ ಆಗ್ತಾನೆ, ಆ ಭೂಮಿಗೆ ಅವನು ಒಡೆಯನಾಗ್ತಾನೆ. ಈ ಹೊಸ ಯೋಜನೆಯ ಪ್ರಕಾರ ಜಮೀನ್ದಾರನು ಪ್ರತಿ ವರ್ಷವೂ ನಿರ್ದಿಷ್ಟ ದಿನಕ್ಕೆ ಮೊದಲೇ ಅವನು ಒಪ್ಪಿಕೊಂಡಿದ್ದ ಕಂದಾಯದ ಮೊತ್ತವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಿತ್ತು. ಅಂದರೆ ಈ ಕಾಯಂ ಜಮೀನ್ದಾರಿ ಪದ್ಧತಿಯ ಪ್ರಕಾರ ಏನಿತ್ತು, ಆ ಜಮೀನ್ದಾರಿ ಏನಿರ್ತಾನಲ್ವ, ಅಂದರೆ ಈಗ ಒಂದು ಭೂಮಿಯನ್ನು ಅವನು ತನ್ನ ಅಧೀನದಲ್ಲಿತ್ತೆ, ಅಂದರೆ ಅವನಲ್ಲಿ ಕೃಷಿ ಹೀಗೆಲ್ಲ ಮಾಡ್ತಾ ಇದ್ದರೆ ಅದು ಅವನದ್ರದ್ದು ಭೂಮಾಲೀಕ ಇದ್ದರೆ ಅವನೇನು ಮಾಡ್ತಾನೆ, ಪ್ರತಿಯೊಂದು ವರ್ಷಕ್ಕೆ ಅವನು ಇಷ್ಟು ಅಮೌಂಟನ್ನು ನಾನು ಕಂದಾಯವಾಗಿ ಕೊಡ್ತೀನಿ, ಅಂದರೆ ಇಷ್ಟು ಹಣವನ್ನು ನಾನು ಕಂದಾಯ ರೂಪದಲ್ಲಿ ಸರ್ಕಾರಕ್ಕೆ ಕೊಡ್ತೀನಿ ಅಂತ ಅವನು ಒಪ್ಕೊಂಡಿರ್ತಾನೆ. ಮತ್ತದು ಆ ನಿರ್ದಿಷ್ಟ ದಿನಕ್ಕೆ, ಅಂದರೆ ಇವಾಗ ಒಂದು ಡೇಟ್ ಏನಾದರೂ ತಗೊಳ್ಳಿ, ಇವಾಗ ಜೂನ್ 1, ಆ ಜೂನ್ 1ಕ್ಕೆ ಅವನು ಆ ಪ್ರತಿ ವರ್ಷ ಅಷ್ಟು ಅಮೌಂಟ್ ಅಂತ ಏನು ಅವನು ಮೊದಲು ಒಪ್ಕೊಂಡಿರ್ತಾನಲ್ಲ, ಆ ಅಮೌಂಟ್ನ ಒಯ್ದು, ಅಂದರೆ ಅಷ್ಟು ದುಡ್ಡನ್ನು ಒಯ್ದು ಸರ್ಕಾರಕ್ಕೆ ಅವನು ಸಲ್ಲಿಸಬೇಕಾಗಿತ್ತು. ಭೂಮಾಲೀಕನಿಗೆ ಈ ಪದ್ಧತಿಯಿಂದ ಹೆಚ್ಚಿನ ಲಾಭವಾಯಿತು. ಏಕೆಂದರೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣದ ಮೊತ್ತಕ್ಕಿಂತ ಹೆಚ್ಚಿಗೆ ವಸೂಲು ಮಾಡಿದ ಹಣವನ್ನು ಅವನೇ ಇಟ್ಟುಕೊಳ್ಳಬಹುದಾಗಿತ್ತು. ಅಂದರೆ ಏನಾಗಿತ್ತು ಇಲ್ಲಿ, ಆ ಜಮೀನ್ದಾರ್ ಏನಿರ್ತಿದ್ನಲ್ಲ ಅವನು ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಅವನು ಸಲ್ಲಿಸಬೇಕಾಗಿತ್ತು. ಆದರೆ ಒಂದು ವರ್ಷದ ಒಳಗಡೆ ಅವನು ಏನೇನೆಲ್ಲ ವಸೂಲಿ ಮಾಡಿದ್ನೋ ಅದನ್ನೆಲ್ಲ ಅವನು ತನ್ನ ಹತ್ರನೇ ಇಟ್ಕೊಳ್ತಿದ್ನಲ್ಲ, ಅದಕ್ಕೋಸ್ಕರ ಅವನಿಗೇನಾಗಿತ್ತು, ಈ ಪದ್ಧತಿಯಿಂದ ಅವನಿಗೆ ಹೆಚ್ಚಿನ ಲಾಭ ಆಯಿತು. ಅಂದರೆ ಬರಗಾಲ ಅಂದರೆ ಇವಾಗ ಅನಾವೃಷ್ಟಿ, ಅಂದರೆ ಮಳೆ ಇರಂಗಿಲ್ಲ ಅಲ್ಲ, ಅದಕ್ಕೆ ಅನಾವೃಷ್ಟಿ ಅಂತಾರೆ. ಮತ್ತು ಹೆಚ್ಚಿಗೆ ಮಳೆ ಬಂತಂದರೆ ಅದಕ್ಕೆ ಅತಿವೃಷ್ಟಿ ಅಂತ ಹೇಳ್ತಾರೆ. ಅಥವಾ ವಿಪರೀತ ಮಳೆ, ಅತಿವೃಷ್ಟಿಯ ಕಾರಣದಿಂದ ಕಂದಾಯವನ್ನು ವಸೂಲಿ ಮಾಡಲು ಸಾಧ್ಯವಾಗದೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣದ ಮೊತ್ತವನ್ನು ಸಲ್ಲಿಸಲಾಗದಿದ್ದರೆ ಬ್ರಿಟಿಷ್ ಸರ್ಕಾರವು ಭೂಮಿಯ ಒಡೆತನವನ್ನು ಅವನಿಂದ ಕಸಿದುಕೊಳ್ಳುತ್ತಿತ್ತು. ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರಿಗೆ ಲಾಭವಾಯಿತೇ ವಿನಃ ರೈತರಿಗಾಗಲಿಲ್ಲ. ಅಂದರೆ ಏನಾಯಿತು, ಈ ಕಾಯಂ ಜಮೀನ್ದಾರಿ ಪದ್ಧತಿ ಅಂದರೆ ಒಂದು ಡೇಟ್ ಅಂತ ಅಂದರು, ಒಂದು ದಿನ ಅಂತ ಅವ್ರು ಒಪ್ಕೊಂಡಿರ್ತಾರೆ, ವರ್ಷಕ್ಕೆ ಒಂದು ದಿನದಲ್ಲಿ ಅವರು ಇಷ್ಟು ಅಮೌಂಟ್ ಅಂತ ಏನು ಒಪ್ಕೊಂಡಿರ್ತಾರೆ ಆ ಜಮೀನ್ದಾರನು ಆ ವರ್ಷಕ್ಕೆ ಆ ದಿನ ಹೋಗ್ಬಿಟ್ಟು ಆ ಬ್ರಿಟಿಷ್ ಸರ್ಕಾರಕ್ಕೆ ಆ ಹಣವನ್ನು ಸಲ್ಲಿಸಬೇಕಾಗಿತ್ತು. ಇದರಿಂದ ಅವನಿಗೆ ಲಾಭ ಆಯಿತು. ಯಾಕಂದರೆ ಅವರು ವರ್ಷಕ್ಕಷ್ಟೇ ಆ ದುಡ್ಡನ್ನು ಅವತ್ತು ಕಟ್ತಿದ್ದ, ಮತ್ತು ಸರ್ಕಾರಕ್ಕೆ ಅವನು ಎಷ್ಟು ಹಣವನ್ನು ಕಟ್ಟಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿಗೆ ಹಣ ಅವನು ಇಟ್ಕೊಳ್ಬೋದಾಗಿತ್ತು. ಮತ್ತು ಇದು ಒಂಥರ ಆದರೆ ಇನ್ನೊಂದೇನು, ಇವಾಗ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆಯಿತು ಅಂದರೆ ಇವಾಗ ಮಳೆ ಬಂದಿತ್ತು, ತುಂಬ ಮಳೆ ಬಂದು ಪ್ರವಾಹ ಆಗಿತ್ತು, ಇಲ್ಲ ಮಳೆನೇ ಬರಲಿಲ್ಲ, ಬರಗಾಲ ಬಂತು, ಹೀಗಾದರೂ ಕೂಡ ಏನಾಗುತ್ತೆ, ಆವಾಗ ಕಂದಾಯವನ್ನು ವಸೂಲಿ ಮಾಡೋಕ್ಕೆ ಆಗೋದಿಲ್ಲ. ಆ ವಸೂಲಿ ಮಾಡಲು ಆಗದಿದ್ದಾಗ ಏನು ಮಾಡ್ತಾರೆ, ಆ ಬ್ರಿಟಿಷರು ಏನು ಮಾಡ್ತಾರೆ, ಆ ಭೂಮಿಯ ಒಡೆತನ ಏನಿರುತ್ತಾ ಆ ಜಮೀನ್ದಾರನಿಂದ ಆ ಒಡೆತನವನ್ನು ಅದು ಕಸ್ಕೊಳ್ತಾರೆ. ಆದರೆ ಈ ಪದ್ಧತಿಯಲ್ಲಿ ನೋಡ್ಬೋದು, ಇಲ್ಲಿ ಒಂದು ಜಮೀನ್ದಾರನಿಗೆ ಲಾಭ ಆಗುತ್ತೆ, ಇಲ್ಲ ಬ್ರಿಟಿಷರಿಗೆ ಲಾಭ ಆಗುತ್ತೆ. ಅದರಲ್ಲಿ ರೈತರಿಗೆ ಯಾವುದೇ ತರಹದ ಲಾಭ ಆಗ್ತಿರಲಿಲ್ಲ. ಯಾಕಂದರೆ ಅವನು ಎಷ್ಟು ಕಂದಾಯ ಕಟ್ಟಬೇಕಾಗಿತ್ತೋ ಅವನಷ್ಟು ಕಂದಾಯನ ಕಟ್ತಿದ್ದ. ಆದರೆ ಲಾಭ ಆಗಿದ್ದು ಮಾತ್ರ ಜಮೀನ್ದಾರನಿಗೆ. ಅಂದರೆ ಏನು ಎಲ್ಲ ನಾರ್ಮಲ್ ಆಗಿ ಇತ್ತು ಅಂದರೆ ಆ ವರ್ಷ ಅವನಿಗೆ ಅವನ ಹತ್ರ ಹೆಚ್ಚಿಗೆ ಹಣ ಉಳಿತಿತ್ತು. ಮತ್ತು ಆ ವರ್ಷ ಏನಾದರೂ ಅತಿವೃಷ್ಟಿ ಅನಾವೃಷ್ಟಿ ಆದರೆ ಬ್ರಿಟಿಷರು ಅವನಿಂದ ಆ ಒಡೆತನವನ್ನು ಕಸ್ಕೊಳ್ತಿದ್ರು ಅಷ್ಟೇ. ಇದರಿಂದ ರೈತರಿಗೆ ಯಾವುದೇ ತರಹಂಥ ಲಾಭ ಆಗಲಿಲ್ಲ. ಬ್ರಿಟಿಷರು ತಮಗೆ ನೆರವಾಗುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರರನ್ನು ಸೃಷ್ಟಿ ಮಾಡಿದರು. ರೈತ ಕೂಲಿ ಕಾರ್ಮಿಕರು ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಗದೆ ಬಹುಮುಖಿ ಶೋಷಣೆಗೆ ಒಳಗಾದರು. ಅತಂತ್ರ ಸ್ಥಿತಿಯಲ್ಲೇ ಬದುಕನ್ನು ಕಳೆಯತೊಡಗಿದರು. ಈ ಪದ್ಧತಿಯು ಕ್ರಮೇಣ ಒರಿಸ್ಸಾ, ಆಂಧ್ರ ಮತ್ತು ವಾರಣಾಸಿ ಪ್ರಾಂತ್ಯಗಳಿಗೆ ವಿಸ್ತರಣೆಯಾಯಿತು. ಚಾರ್ಲ್ಸ್ ಮೆಟ್ಕಾಫ್ ಹೇಳುವಂತೆ ಬ್ರಿಟಿಷರು ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು. ಅಂದರೆ ಈ ರೀತಿಯಲ್ಲಿ ಏನಾಗುತ್ತೆ, ಇವಾಗ ರೈತರು ಮತ್ತು ಕೂಲಿ ಕಾರ್ಮಿಕರು ಏನು ಮಾಡ್ತಾರಲ್ಲ, ಅವರು ಆ ಜಮೀನ್ದಾರನ ಕೆಳಗಡೆ ಏನೇನೆಲ್ಲ ಭೂಮಿ ಇರುತ್ತೋ ಆ ಭೂಮಿಯಲ್ಲಿ ರೈತರು ಕೆಲಸ ಮಾಡ್ತಿದ್ರು. ಆ ಕೆಲಸ ಮಾಡುವಾಗ ಕೆಲಸ ಮಾಡ್ತಿದ್ರು. ಮತ್ತು ಇವಾಗ ಅತಿವೃಷ್ಟಿ ಅನಾವೃಷ್ಟಿ ಬಂತು ಅಂದರೆ ಅವರು ಆ ಜಮೀನ್ದಾರರನ್ನು ಬದಲಾಯಿಸ್ಬಿಡ್ತಿದ್ರು, ಅವನನ್ನು ಕಿತ್ತಾಕ್ತಿದ್ರು. ಆವಾಗ ರೈತರು ಅಷ್ಟು ದಿನ ಕೆಲಸ ಮಾಡಿರ್ತಿದ್ರು. ಮತ್ತು ಇವಾಗ ಬೇರೆ ಜಮೀನ್ದಾರ್ ಬಂದರು, ಮತ್ತು ಅವರು ದುಡ್ದಿರ್ತಕ್ಕಂಥಕ್ಕೆ ಅದಕ್ಕೆ ಅಷ್ಟು ಸಂಬಳ ಇರೋಂಗಿಲ್ಲ. ಹೀಗೆ ತುಂಬ ಶೋಷಣೆಗೆ ಅವರು ಒಳಗಾಗ್ತಾರೆ. ಅಂದರೆ ಬೇರೆ ಬೇರೆ ಥರ ಜಮೀನ್ದಾರರು ಬರ್ತಾರೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಬ್ರಿಟಿಷರು ಇಲ್ಲಿ ಯಾವುದೇ ತರಹದಂತಹ ಅವರು ಕಂದಾಯ ವಸೂಲಿ ಮಾಡುವಂತಹ ಜವಾಬ್ದಾರಿಯನ್ನು ಅವರು ತಮ್ಮಲ್ಲಿ ಇಟ್ಕೊಳ್ಳಿಲ್ಲ. ಅಂದರೆ ಜಮೀನ್ದಾರ ತಂದು ಸರ್ಕಾರಕ್ಕೆ ಒಪ್ಪಿಸ್ತಿದ್ದ, ಆದರೆ ತಾವೇ ಖುದ್ದಾಗಿ ಹೋಗಿ
ಕಂದಾಯವನ್ನು ವಸೂಲಿ ಮಾಡುವುದನ್ನು ಅವರು ತಪ್ಪಿಸಿಕೊಂಡ್ರಿಲ್ಲ. ಬದಲಾಗಿ ಜಮೀನ್ದಾರ ಅನ್ನುವಂತಹ ಒಂದು ವರ್ಗವನ್ನು ಅವರು ಸೃಷ್ಟಿ ಮಾಡಿಸಿ ಆ ಜಮೀನ್ದಾರನಿಂದ ಏನು ಮಾಡ್ತಿದ್ರು, ಕಂದಾಯವನ್ನು ವಸೂಲಿ ಮಾಡ್ತಿದ್ರು. ಇದರಿಂದ ಜಮೀನ್ದಾರನಿಗೆ ಹೆಚ್ಚಿನ ಜವಾಬ್ದಾರಿ ಬೀಳ್ತಿತ್ತು. ಅವನ್ನೆಲ್ಲ ತನ್ನ ಕಂದಾಯವನ್ನು ಹೆಂಗಾದರೂ ಮಾಡಿ ವಸೂಲಿ ಮಾಡ್ತಿದ್ದ. ಸೊ ಹೀಗಾಗಿ ಇಲ್ಲಿ ಬ್ರಿಟಿಷರು ತಾವು ಆರ್ಥಿಕವಾಗಿ ಸುಧಾರಣೆ ಆಗೋಕ್ಕೋಸ್ಕರ ಇಲ್ಲಿ ಒಂದು ವರ್ಗವನ್ನು ಸೃಷ್ಟಿ ಮಾಡೋದನ್ನು ನೋಡ್ಬೋದು ನೀವು. ಮತ್ತು ಅದಷ್ಟೇ ಈ ಕಾಯಂ ಜಮೀನ್ದಾರಿ ಪದ್ಧತಿ ಏನು, ಇದು ಮೊದಲಿನದಾಗಿ ಬಂಗಾಳ ಮತ್ತು ಬಿಹಾರದಲ್ಲಿತ್ತು. ಆದರೆ ಇದು ಕ್ರಮೇಣ ಒರಿಸ್ಸಾ, ಆಂಧ್ರ, ವಾರಣಾಸಿ ಪ್ರಾಂತ್ಯಗಳಿಗೂ ಕೂಡ ಇದು ವಿಸ್ತರಣೆಯಾಯಿತು. ಈ ಚಾರ್ಲ್ಸ್ ಮೆಟಕಾಫ್ ಅಂತ ಏನಿದ್ರಲ್ಲ, ಅವ್ರು ಹೇಳೋ ಪ್ರಕಾರ ಈ ಬ್ರಿಟಿಷ್ ಭೂಕಂದಾಯ ನೀತಿ ಏನಿತ್ತು, ಈ ನೀತಿಗಳಿಂದ ಭಾರತದಲ್ಲಿರ್ತಕ್ಕಂಥ ರೈತರು ಹೆಂಗಾದರು ಅಂದರೆ ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು. ಹೀಗೆ ಆಯಿತು. ಯಾಕಂದರೆ ಅವರು ಅವರು ಜಮೀನ್ದಾರ ಕೈಯಲ್ಲಿ ಅವರು ಕೆಲಸ ಮಾಡಬೇಕಾಗಿತ್ತು. ಮತ್ತು ಜಮೀನ್ದಾರವ್ರನ್ನ ತುಂಬ ಶೋಷಣೆಗೆ ಒಳಗೆ ಮಾಡ್ತಾಯಿದ್ರು, ಮತ್ತು ತುಂಬ ಸಾಲದಲ್ಲಿ ಇರ್ತಿದ್ರು. ಹೀಗೆ ರೈತರ ಬದುಕು ಏನಾಗಿತ್ತು, ಇಲ್ಲಿ ತುಂಬ ಶೋಷಣೆಗೆ ಒಳಗಾಗಿತ್ತಂತ ನೀವು ನೋಡಬಹುದು. ಇನ್ನು ಎರಡನೇ ಭೂಕಂದಾಯ ನೀತಿ ಬ್ರಿಟಿಷರು ತಗೊಂಡು ಬಂದಿದ್ದು ಯಾವುದಂದರೆ ಮಹಲ್ವಾರಿ ಪದ್ಧತಿ ಅಂತ. ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಅನೇಕ ಭಾಗಗಳಲ್ಲಿ, ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಮಹಲ್ಲುಗಳೇ ಸಾಮೂಹಿಕ ಒಪ್ಪಂದಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಈ ಪದ್ಧತಿಯನ್ನು R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಪ್ರಯೋಗಿಸಿದರು. ಮಹಲ್ ಎಂದರೆ ತಾಲೂಕು ಎಂದರ್ಥ. ಅಂದರೆ ನೀವು ನೋಡ್ಬೋದು ಇಲ್ಲಿ ಮಹಲ್ವಾರಿ ಪದ್ಧತಿ, ನೀವು ಇಲ್ಲಿ ಒಂದು ಹತ್ರ ಬರ್ಕೊಳ್ಬೋದು. ಮಹಲ್ ಅಂದರೆ ಏನಿಲ್ಲಿ ತಾಲೂಕು ಅಂತ. ಅಂದರೆ ಇಲ್ಲಿ ಏನಾಗಿತ್ತು, ಈ ಮಹಲ್ವಾರಿ ಪದ್ಧತಿ ಎಲ್ಲೆಲ್ಲೆಲ್ಲ ಜಾರಿ ಇತ್ತಂದರೆ ಇವಾಗ ನಾರ್ತ್ ಅಂತ ನೀವು ಅಂದ್ಕೊಳ್ಬೋದು. ಅಂದರೆ ಇವಾಗ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಉತ್ತರ ಭಾರತ ಅಂತ ಹೇಳ್ತೀವಲ್ಲ, ಆ ಕಡೆ ಸ್ವಲ್ಪ ಇದು ಜಾಸ್ತಿ ಇತ್ತು. ಅಂದರೆ ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ, ಪಂಜಾಬ್, ದೆಹಲಿ ಪ್ರಾಂತ್ಯಗಳಲ್ಲಿ ಏನಾಗಿತ್ತು, ಮಹಲ್ಲುಗಳೇ ಅಂದರೆ ತಾಲೂಕುಗಳೇ ಏನು ಮಾಡಿದ್ರಲ್ಲ, ಅವರೇ ತಾವು ಸಾಮೂಹಿಕವಾಗಿ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಅಂದರೆ ನಾವೇ ಏನು ಮಾಡೋಣ, ಸರ್ಕಾರಕ್ಕೆ ಹೋಗಿ ನಾವಾಗೇ ಹೋಗಿ ತೆರಿಗೆಗಳನ್ನು ಕಟ್ಟೋಣ ಅಂತ ಹೇಳಿ ಅವರೊಂದು ಸಾಮೂಹಿಕವಾಗಿ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಮತ್ತು ಈ ಪದ್ಧತಿಯನ್ನು R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಏನು ಮಾಡಿದರು, ಇದನ್ನು ಅವರು ಪ್ರಾಯೋಗಿಕ ರೂಪದಲ್ಲಿ ಅವರು ತಗೊಂಡು ಬಂದರು. ಇಲ್ಲಿ ಮಹಲ್ ಅಂದ್ರೇನು, ತಾಲೂಕು ಎಂದರ್ಥ. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯ ಅನುಷ್ಠಾನದಲ್ಲಿ ವ್ಯತ್ಯಾಸಗಳಿದ್ದವು. ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಪದ್ಧತಿಯ ಭಾಗವಾಗಿದ್ದರು. ಕಂಪನಿಯ ಸರ್ಕಾರದ ಅಧಿಕಾರಿಗಳು ಜಮೀನಿನಲ್ಲಿ ಆಗುವ ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನಿರ್ಧರಿಸಿದ್ದರಿಂದ ಅನೇಕ ಜಮೀನ್ದಾರರು ತಮ್ಮ ಭೂಮಾಲೀಕತ್ವವನ್ನು ಕಳೆದುಕೊಂಡರು. ಅವರನ್ನೇ ನೆಚ್ಚಿ ಬದುಕುತ್ತಿದ್ದ ಸಣ್ಣ ಕೃಷಿಕರು, ಕೃಷಿ ಕೂಲಿಕಾರರು ನಿರ್ಗತಿಕರಾದರು. ಮತ್ತಿಲ್ಲಿ ಏನಿತ್ತು, ಇದು ಮಹಲ್ದಾರಿ ಪದ್ಧತಿಯಲ್ಲಿ ಇವಾಗ ದೊಡ್ಡ ಪ್ರಮಾಣದ ಜಮೀನ್ದಾರರು ಇರ್ತಾರೆ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಇರ್ತಾರೆ. ಅವಾಗ ಅಂದರೆ ತಾಲೂಕುಗಳು ಅವರು ತಾವೇ ಒಪ್ಪಂದ ಮಾಡಿಕೊಂಡು ನಾವೇ ಕಟ್ಟೋಣ ಅಂತ ಹೇಳಿ ಅವರು ಅಲ್ಲಿ ಡಿಸೈಡ್ ಮಾಡಿರ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಕಂಪನಿಯ ಸರ್ಕಾರ ಏನು ಮಾಡಿರ್ತಾರೆ, ಇವಾಗ ವಾರ್ಷಿಕವಾಗಿ ಅವ್ರಿಗೆ ಎಷ್ಟು ಉತ್ಪಾದನೆ ಆಗಿರುತ್ತೆ ಅಂದ್ಕೊಳ್ಳಿ. ಅಂದಾಗ ವಾರ್ಷಿಕವಾಗಿ ಅವ್ರಿಗೆ ಇವಾಗ ಒಂದು 50,000 ಹೀಗೆ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಅವರು ಈ ಕಂಪನಿ ಏನು ಕೇಳುತ್ತೆ, ನೀವು 70,000 ಕಟ್ಟಿ ಅಂತ ಕೇಳ್ತಾರೆ. ಅಂದರೆ ಉತ್ಪಾದನೆಗಿಂತ ಅವ್ರಿಗೆ ತೆರಿಗೆ ಕಟ್ಟೋದೇ ಏನಾಗುತ್ತೆ, ಇಲ್ಲಿ ಜಾಸ್ತಿ ಆಗುತ್ತಲ್ಲ. ಸೊ ಹಿಂಗಾಗಿದ್ದಕ್ಕೋಸ್ಕರ ಏನಾಗುತ್ತಾರೆ, ತುಂಬ ಜನ ಜಮೀನ್ದಾರರು ತಮ್ಮ ಸ್ಥಾನವನ್ನು ಅವರು ಕಳ್ಕೊಳ್ತಾರೆ. ಮತ್ತು ಆ ಜಮೀನ್ದಾರನ ನಂಬಿಕೊಂಡು ಅವ್ರ ಹೊಲದಲ್ಲಿ ಏನು ಕೆಲಸ ಮಾಡ್ತಿದ್ರಲ್ಲ ರೈತರು, ಅವರು ಕೂಡ ತಮ್ಮ ಕೆಲಸವನ್ನು ಕಳ್ಕೊಂಡು ಅಲ್ಲಿ ನಿರ್ಗತಿಕರಾಗ್ತಾರೆ ಅಂತ, ಅವರಿಗೆ ಆಶ್ರಯ ಇರುವುದಿಲ್ಲ. ಇನ್ನು ಮೂರನೇ ಪದ್ಧತಿ ಅದು ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಒಂದು ಪ್ರಯೋಗವಾಗಿ ಬಾರ್ಮಹಲ್ ಪ್ರಾಂತ್ಯದಲ್ಲಿ 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಎನ್ನುವವನು ಜಾರಿಗೊಳಿಸಿದನು. ಈ ಪದ್ಧತಿಯನ್ನು ಥಾಮಸ್ ಮನ್ರೋ ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರ ನಂತರ ಜಾರಿಗೊಳಿಸಿದನು. ಅಂದರೆ ಈ ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಯಾರು ಇದನ್ನು ಪ್ರಯೋಗ ಅಂತ ನೋಡಿದ್ರು, ನಮಗೆ ಎಕ್ಸ್ಪೆರಿಮೆಂಟ್ ಮಾಡಿ ಹೆಂಗೆ ನೋಡ್ತೀವಲ್ಲ ಹಾಗೆ ಅವರು ಪ್ರಯೋಗ ಅಂತೇಳಿ ಅಂದರೆ ಮಾಡಿ ನೋಡೋಣ ಇದ್ರದ್ದು ಹೆಂಗೆ ಬರುತ್ತೆ, ಇದರದ್ದು ಪ್ರತಿಫಲ ನಮ್ಗೆ ಹೆಂಗೆ ಸಿಗುತ್ತೆ ನೋಡೋಣ ಈ ಪದ್ಧತಿ ಅಂತ. ಹಾಗೇನೆ ಇದು ಪ್ರಯೋಗವಾಗಿ ಇದನ್ನು ಜಾರಿಗೊಳಿಸಿದರು. ಎಲ್ಲಿ, ಬಾರ್ಮಹಲ್ ಅನ್ನುವಂತಹ ಪ್ರಾಂತ್ಯದಲ್ಲಿ 1792ನೇ ಇಸ್ವಿಯಲ್ಲಿ ಅಲೆಕ್ಸಾಂಡರ್ ರೀಡ್ ಏನು ಮಾಡ್ತಾರೆ, ಜಾರಿಗೊಳಿಸ್ತಾರೆ. ಮತ್ತು ಇದನ್ನು ನಂತರ ಥಾಮಸ್ ಮನ್ರೋ ಅನ್ನೋರು ಏನು ಮಾಡ್ತಾರೆ, ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ನೇ ಇಸ್ವಿಯಲ್ಲಿ ಜಾರಿಗೊಳಿಸ್ತಾರೆ. ಅಂದರೆ 1801ರ ನಂತರ ಇವರು ಜಾರಿಗೊಳಿಸ್ತಾರೆ. ಈ ಕಾಲಘಟ್ಟದಲ್ಲಿಯೇ ಈ ಪ್ರಾಂತ್ಯಗಳ ಬಹುತೇಕ ಭಾಗಗಳು ಕಂಪನಿಯ ಆಡಳಿತಕ್ಕೆ ಒಳಪಟ್ಟಿದ್ದು ಮುಖ್ಯ ಕಾರಣವಾಗಿತ್ತು. ಈ ಪದ್ಧತಿಯ ಪ್ರಕಾರ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಲಾಯಿತು. ಭೂಮಿ ಉಳುಮೆ ಮಾಡುತ್ತಿದ್ದವನನ್ನು ಅದರ ಮಾಲೀಕನೆಂದು ಸರ್ಕಾರ ಮಾನ್ಯ ಮಾಡಿತು.
ಅವನೇ ನೇರವಾಗಿ ತಾನು ಕೃಷಿ ಭೂಮಿಯಲ್ಲಿ ಮಾಡಿದ ಉತ್ಪನ್ನದ 50% ಭಾಗವನ್ನು ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಯಿತು. ಕಂದಾಯವನ್ನು 30 ವರ್ಷಗಳ ಅವಧಿಗೆ ಎಂದು ನಿರ್ಧರಿಸಲಾಯಿತು. ನಂತರ ಅದನ್ನು ಪರಾಮರ್ಶೆಗೂ ಒಳಪಡಿಸಬಹುದಾಗಿತ್ತು. ಇದು ಹೆಸರಿಗೆ ನೋಡು ಹಾಗೆ ಏನಿದೆ, ರೈತವಾರಿ ಪದ್ಧತಿ ಅಂದರೆ ರೈತನಿಗೋಸ್ಕರ ಮಾಡಿದಂತಹ ಪದ್ಧತಿ. ಅಂದರೆ ಈ ಪದ್ಧತಿ ಏನೈತಿ ಈಗ ಮೊದಲನೇ 2 ಪದ್ಧತಿಗಳೇನಿದ್ರು ಅಲ್ಲಿ ಜಮೀನ್ದಾರರು ಅಂತ ಬರ್ತಿದ್ರಲ್ಲಿ ರೈತರಿಗೆ ಯಾವುದೇ ತರಹದಂತಹ ಲಾಭ ಆಗ್ತಿರಲಿಲ್ಲ, ಬದಲಾಗಿ ಅವರು ತುಂಬ ಶೋಷಣೆಗೆ ಒಳಗಾಗಿದ್ದರು. ಆದರೆ ಈ ರೈತವಾರಿ ಪದ್ಧತಿ ಹಾಗಿರಲಿಲ್ಲ. ಈ ಪ್ರಕಾರ ಈ ರೈತವಾರಿ ಪದ್ಧತಿಯಲ್ಲಿ ರೈತ ಮತ್ತು ಸರ್ಕಾರಕ್ಕೆ ನೇರ ಸಂಪರ್ಕವನ್ನು ನೀಡಿದ್ರು. ಅಂದರೆ ಆ ಭೂಮಿಯನ್ನು ಯಾರು ಉಳುಮೆ ಮಾಡ್ತಿರ್ತಾರೋ ಅವನೇ ಅಲ್ಲಿ ಏನಾಗ್ತಾನೆ, ಅದರ ಮಾಲೀಕ ಆಗ್ತಾನೆ. ಅಂದರೆ ಆ ರೈತ ಆ ಭೂಮಿಯಲ್ಲಿ ಉಳುಮೆ ಮಾಡ್ತಿದ್ರೆ ಅವನೇ ಆ ಭೂಮಿಯ ಮಾಲೀಕ ಆಗ್ತಾನೆ. ಮತ್ತು ಅವನು ತನ್ನ ವಾರ್ಷಿಕವಾಗಿ ಉತ್ಪನ್ನ ಎಷ್ಟು ಬಂದಿರುತ್ತೋ ಆ ಉತ್ಪನ್ನದ 50% ಭಾಗವನ್ನು ಅವನು ಒಯ್ದು ಸರ್ಕಾರಕ್ಕೆ ಕಂದಾಯದ ರೂಪದಲ್ಲಿ ಅವನು ಕೊಡಬೇಕಾಗಿತ್ತು. ಮತ್ತು ಈ ಕಂದಾಯವನ್ನು 30 ವರ್ಷಗಳ ಅವಧಿಗೆ ಅಂತ ಹೇಳಿ ಅವರು ನಿರ್ಧಾರವನ್ನು ಮಾಡ್ತಾರೆ. ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದ ಭೂಮಿ ಮೇಲಿನ ಹಕ್ಕನ್ನು ನೀಡಿತ್ತಾದರೂ ಭೂ ಕಂದಾಯವನ್ನು ಈ ಪದ್ಧತಿಯು ಹೆಚ್ಚಿನ ವಾರ್ಷಿಕ ಮೊತ್ತಕ್ಕೆ ನಿಗದಿಪಡಿಸಿದ್ದರಿಂದ ರೈತರು ಸಂಕಷ್ಟಗಳಿಗೆ ಒಳಗಾದರು. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಹೆಂಗಾಗಿತ್ತು ಅಂತಂದರೆ ಇವಾಗ ಅವರು 50% ಭಾಗ ನೀವು ಕೊಡಬಹುದು ಅಂತ ಹೇಳಿದರು. ಆದರೆ ಇದರ ನಂತರ ಮತ್ತೆ ಅವರು ಬದಲಾವಣೆ ಮಾಡಿರ್ತಾರೆ. ಅಂದರೆ ಮತ್ತೆ ಏನು ಹೇಳ್ತಾರೆ ಇಲ್ಲಿ ಅಂದರೆ ಒಂದು ವರ್ಷಕ್ಕೆ ಇಷ್ಟು ಮೊತ್ತ ಅಂತ ಹೇಳಿ ಅವರು ಇಲ್ಲಿ ನಿಗದಿ ಮಾಡ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ, ಇವಾಗ ಸಣ್ಣ ರೈತರು ಅಂತಂದರೆ ಅವ್ರ ಹತ್ರ ಅಷ್ಟು ಭೂಮಿ ಇರೋದಿಲ್ಲ, ಸ್ವಲ್ಪ ಭೂಮಿ ಮಾತ್ರ ಇರುತ್ತೆ. ಅವರು ಇವರು ಹೇಳ್ತಕ್ಕಂತಹ ಮೊತ್ತವನ್ನು ಅವರು ಅಷ್ಟು ಉತ್ಪಾದನೆ ಮಾಡಿರೋದಿಲ್ಲ. ಅಂದರೆ ಅವ್ರಿಗೆ ವಾರ್ಷಿಕವಾಗಿ ಅಷ್ಟು ಉತ್ಪಾದನೆ ಆಗಿರೋದೇ ಇಲ್ಲ. ಅಂದರೆ ಅವ್ರಿಗೆ ಅಷ್ಟು ವಾರ್ಷಿಕವಾಗಿ ಆ ಮೊತ್ತ ಅಷ್ಟು ದುಡ್ಡು ಬಂದಿರೋದಿಲ್ಲ. ಮತ್ತು ಅಷ್ಟು ದುಡ್ಡನ್ನು ಅದಕ್ಕಿಂತ ಹೆಚ್ಚಿಗೆ ದುಡ್ಡನ್ನು ಅವರು ಸರ್ಕಾರಕ್ಕೆ ಕಂದಾಯ ರೂಪದಲ್ಲಿ ಕೊಡಬೇಕಾಗಿತ್ತು. ಇದರಿಂದ ಏನಾಗುತ್ತೆ, ರೈತರಿಗೆ ತುಂಬ ಕಷ್ಟ ಆಗುತ್ತೆ, ಅವರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಕಂದಾಯ ವಸೂಲು ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿದ್ದರು. ಮತ್ತು ಈ ಕಂದಾಯವನ್ನು ವಸೂಲಿ ಮಾಡಬೇಕಂತ ಏನೇನೆಲ್ಲ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೋ ಅವರೆಲ್ಲ ಏನು ಮಾಡ್ತಾರೆ, ಈ ರೈತರಿಗೆ ಅವರು ಕಂದಾಯವನ್ನು ಪಾವತಿ ಮಾಡದೇ ಇದ್ದರೆ ಅವ್ರಿಗೆ ಅನೇಕ ತರಹದ ಕ್ರಮಗಳನ್ನು ಜರುಗಿಸ್ತಾರೆ. ಅಂದರೆ ಇವಾಗ ಏನಾದರೂ ಶಿಕ್ಷೆ ಅಂತ ಅಂದ್ಕೊಳ್ಳಿ ನೀವು, ಶಿಕ್ಷೆ ಅಥವಾ ಏನು ದಂಡ ಅಂತ, ಹೀಗೆ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಅವ್ರ ಮೇಲೆ ಕೈಗೊಳ್ತಿದ್ರು. ಬೆಳೆಗಳು ಸರಿಯಾಗಿ ಫಸಲು ನೀಡದ ಸಂದರ್ಭದಲ್ಲಿ ರೈತರು ಹಣದ ಲೇವಾದೇವಿಗಾರರಿಂದ ಸಾಲ ತೆಗೆದುಕೊಂಡು ಮರುಪಾವತಿಸಲಾಗದೆ ಅವರಿಗಿದ್ದ ಸಣ್ಣ ಪುಟ್ಟ ಜಮೀನನ್ನು ಮಾರಾಟ ಮಾಡುವಂತಾಯಿತು. ಅಂದರೆ ಇವಾಗ ನೋಡ್ಬೋದು, ಇವಾಗ ನಾರ್ಮಲ್ ವರ್ಷಗಳಾಗಿತ್ತು. ಅಂದರೆ ಎಲ್ಲ ಮಳೆ ಎಲ್ಲ ಸಮನಾಗಿತ್ತು. ಅಂದರೆ ಬೆಳೆಯೂ ಚೆನ್ನಾಗಿ ಬರ್ತಿತ್ತು. ಮತ್ತು ಅವಾಗ ಅವರು ತಮಗೆ ಎಷ್ಟು ಲಾಭ ಬಂದಿರುತ್ತೆ ಅಷ್ಟರಲ್ಲೇ ಹೆಂಗೂ ಕಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಆದರೆ ಇವಾಗ ಅತಿವೃಷ್ಟಿ ಅನಾವೃಷ್ಟಿ ಆಗಿತ್ತು ಅಂತಂದರೆ ಅವಾಗ ಬೆಳೆ ಹಾನಿಯಾಗಿದ್ದಬಹುದು, ಅಥವಾ ಬೆಳೆನೇ ಬಂದಿರಲಿಕ್ಕಿಲ್ಲ ಮಳೆ ಬರಲಿಕ್ಕೋಸ್ಕರ. ಹಿಂಗಾದಾಗ ಏನಾಗ್ತಿತ್ತು, ಹೆಂಗಾದರೂ ಅವರು ಕಂದಾಯವನ್ನು ಪಾವತಿ ಮಾಡಲೇಬೇಕಾಗಿತ್ತು. ಮತ್ತು ಇಲ್ಲಾಂದರೆ ಅವ್ರ ಮೇಲೆ ಕ್ರಮಗಳನ್ನು ಜರುಗಿಸಿದ್ರು. ಆ ಕಂದಾಯವನ್ನು ಪಾವತಿ ಹೆಂಗಾದರೂ ಮಾಡಲೇಬೇಕು ಅಂತ ಏನು ಮಾಡ್ತಿದ್ರು, ಸಾಲವನ್ನು ಪಡ್ಕೊಳ್ತಿದ್ರು. ಈ ಲೇವಾದೇವಿ ಅಂತ ಏನು ಇರ್ತಾರಲ್ಲ, ಅಂದರೆ ಇವಾಗ ಬ್ಯಾಂಕ್ಗಳು ಹೆಂಗೆ ಸಾಲ ಕೊಡ್ತಾರೋ ಹಾಗೆ ಅವಾಗ ಲೇವಾದೇವಿ ಸಂಸ್ಥೆಗಳು ಏನಿದ್ವಲ್ಲ ಅವರು ಸಾಲ ಕೊಡ್ತಿದ್ರು. ಅವ್ರ ಹತ್ರ ಹೋಗಿ ಸಾಲವನ್ನು ಪಡೆದುಕೊಳ್ತಿದ್ರು. ಆದರೆ ಮತ್ತೆ ಆ ಸಾಲವನ್ನು ಅವ್ರಿಗೆ ಮರುಪಾವತಿ ಮಾಡ್ಲಿಕ್ಕೆ ಆಗ್ತಿರಲ್ಲ. ಹಾಗಾಗಿ ಏನು ಮಾಡಿದ್ರು, ಮರುಪಾವತಿ ಮಾಡದೇ ಇದ್ದಾಗ ಅವರು ತಮ್ಮ ಹತ್ತಿರ ಇದ್ದಕ್ಕಂಥ ಜಮೀನನ್ನು ಅವರು ಮಾರಬೇಕಾಯಿತು. ಸೊ ಇದರಿಂದನೂ ಕೂಡ ಇಲ್ಲಿ ರೈತ ತುಂಬ ಸಂಕಷ್ಟಕ್ಕೆ ಒಳಗಾಗ್ತಾನೆ. ರೈತರ ಒಳಿತಿಗಾಗಿ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಲಾಗಿದೆ ಎಂದು ಬ್ರಿಟಿಷ್ ಸರ್ಕಾರ ಹೇಳಿದರೂ ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಲುಕಿದ್ದು ಈ ಪದ್ಧತಿಯಿಂದಲೇ ಎನ್ನುವುದು ವಿಪರ್ಯಾಸ. ಈ ಹೆಸರೇ ಹೇಳುವಂಗೆ ರೈತವಾರಿ ಪದ್ಧತಿ ರೈತರಿಗೋಸ್ಕರ ಮಾಡಿದ್ದೀವಿ ಅಂತ ಬ್ರಿಟಿಷ್ ಸರ್ಕಾರ ಹೇಳಿದ್ರು. ಆದರೆ ಈ ರೈತರಿಗೆ ಇದರಿಂದ ಅಷ್ಟು ಲಾಭ ಆಗಲಿಲ್ಲ. ಕೊನೆಗೆ ವಿನಃ ತುಂಬ ಮಟ್ಟದ ರೈತರು ಏನು ಮಾಡ್ತಾರೆ, ಸಾಲದ ಸುಳಿಗೆ ಏನು ಸಿಲುಕ್ತಾರೆ ಈ ಪದ್ಧತಿಯಿಂದಲೇ ಅವರು ತುಂಬ ಹೆಚ್ಚಿಗೆ ಸಾಲವನ್ನು ಮಾಡಿಕೊಂಡ್ರು. ಮತ್ತು ತಮ್ಮ ಹತ್ರ ಇರ್ತಕ್ಕಂಥ ಜಮೀನುಗಳನ್ನು ಅವರೆಲ್ಲ ಮಾರ್ಕೊಂಡ್ರು ಅನ್ನೋದು ವಿಪರ್ಯಾಸ. ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು. ಈ ಪರಿಣಾಮಗಳು ಏನೇನಾದ್ವು, ಇವ್ರ ನೀತಿಗಳು ಏನೇನಿದ್ವಲ್ಲ, ಕಂದಾಯವನ್ನು ವಸೂಲಿ ಮಾಡುವಂತಹ ನೀತಿ. ಇವಾಗ ಯಾವ್ಯಾವ ಪದ್ಧತಿಗಳನ್ನು ನೋಡಿದ್ವಿ, ನಿಮಗೆ ಕಾಯಂ ಜಮೀನ್ದಾರಿ ಪದ್ಧತಿ ನೋಡಿದ್ರಿ, ಹಲ್ವಾರಿ ಪದ್ಧತಿ ನೋಡಿದ್ರಿ, ಮತ್ತು ರೈತ ಪದ್ಧತಿಗಳನ್ನು ನೋಡಿದ್ವಿ. ಈ ಪರಿಣಾಮಗಳ ಏನೇನಾಯಿತು, ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಏನೇನೆಲ್ಲ ಇದ್ವು ಅಂದರೆ, ನಿಜವಾದ ರೈತರನ್ನು ಶೋಷಿಸುವ
ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು. ಇವಾಗ ನೋಡಿದ್ವಲ್ಲ ನಾವು, ಬ್ರಿಟಿಷರು ತಾವೇ ಏನು ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಡೈರೆಕ್ಟಾಗಿ ಹೋಗಲಿಲ್ಲ, ಬದಲಾಗಿ ಜಮೀನ್ದಾರಿ ಅನ್ನುವಂಥ ವರ್ಗವನ್ನು ಸೃಷ್ಟಿ ಮಾಡಿದರು. ಈ ಜಮೀನ್ದಾರರು ಏನು ಮಾಡ್ತಿದ್ರು, ರೈತರ ಹತ್ರ ಹೋಗಿ ಅವರನ್ನು ಶೋಷಣೆ ಮಾಡ್ತಿದ್ರು, ತಮ್ಮ ಕಂದಾಯ ಬರಲಿಕ್ಕೋಸ್ಕರ ಅವ್ರ ಹತ್ರ ಶೋಷಣೆ ಮಾಡ್ತಿದ್ರು. ಹೀಗಾಗಿ ನಿಜವಾಗಿಯೂ ರೈತರನ್ನು ಶೋಷಣೆ ಮಾಡೋದಕ್ಕೋಸ್ಕರ ಅಂತಾನೇನು ಈ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು ಅಂತ ಇದರ ಪರಿಣಾಮ. ಇದು ಈ ಭೂ ಕಂದಾಯ ನೀತಿಗಳು ಏನು ಮಾಡಿದ್ರಲ್ಲ ಅವರು, ಅದರದ್ದು ಇದೊಂದು ಪರಿಣಾಮ ಆಗುತ್ತೆ. ಏನು ಈ ಜಮೀನ್ದಾರಿ ವರ್ಗ ಅನ್ನೋದು ಸೃಷ್ಟಿಯಾಗಿದ್ದು, ಮತ್ತು ಈ ವರ್ಗ ರೈತರ ಮೇಲೆ ಅತಿಯಾದ ಶೋಷಣೆ ಮಾಡ್ತಾ ಇದ್ರು. ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು, ಕ್ರಮೇಣ ನಿರ್ಗತಿಕರಾದರು. ಈ ಜಮೀನ್ದಾರರ ಶೋಷಣೆಗೆ ಎಲ್ಲ ರೈತರು ಒಳಗಾಗಿರ್ತಾರೋ ಅವರು ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕಾಗಿತ್ತು. ಮತ್ತು ಇವಾಗ ಅವ್ರ ಹತ್ರ ಸಾಲ ಇತ್ತು ಅಂತಂದರೆ ತಮ್ಮ ಜಮೀನನ್ನು ಹಿಂಗೆ ತುಂಬ ತರಹದ ಸಂಕಷ್ಟಗಳು, ಜೀತ ಇರ್ಬೋದು, ಮತ್ತು ಏನಾದರೂ ಅವರು ತುಂಬ ಸಂಕಷ್ಟಗಳು ಒಳಗಾಡ್ತಾರೆ. ಮತ್ತು ಕೊನೆಗೆ ಏನಾದವರು ನಿರ್ಗತಿಕರಾದರು, ಅಂದರೆ ಆಶ್ರಯ ಇರಲಾರ್ದಂಗೆ ಆದರು ಅವರು. ಭೂಮಿ ಮಾರಾಟದ ವಸ್ತುವಾಯಿತು. ಇದನ್ನು ಪರಭಾರೆ ಮಾರ್ಟಗೇಜ್ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು. ಅಂದರೆ ಈ ಭೂಮಿ ಅನ್ನೋದು ಏನೈತಿ ಇಲ್ಲಿ ಮಾರಾಟದ ವಸ್ತುವಾಯಿತು. ಆ ಥರ ಈ ಕಂದಾಯ ನೀತಿಯ ಪರಿಣಾಮಗಳಾಯಿತು. ಮತ್ತು ಇದಕ್ಕೆ ಏನಂತ ಹೇಳ್ತೀವಿ, ಪರಭಾರೆ ಅಂದರೆ ಮಾರ್ಟಗೇಜ್ ಅಂತ ಹೇಳಿ ಭೂಮಿಯನ್ನು ಮಾರಿ ಸಾಲವನ್ನು ಇವರು ಪಡಿತಾ ಇದ್ರು. ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಪರಭಾರೆ ಮಾಡಿದರು. ಅಂದರೆ ಇವಾಗ ಬೇರೆ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲಿಕ್ಕೆ ಅವರ ಹತ್ರ ಹಣ ಇಲ್ಲದೆ ಇದ್ದರೆ, ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಅವ್ರು ಏನು ಮಾಡಿದರು, ತಮ್ಮ ಜಮೀನನ್ನು ಕೂಡ ಅವರು ಮಾರಿ ಸಾಲದ ರೂಪದಲ್ಲಿ ಹಣವನ್ನು ಅವರು ಪಡೀತಾರೆ. ಕೃಷಿ ಕ್ಷೇತ್ರವು ವಾಣಿಜ್ಯಕರಣಗೊಂಡು ಇಂಗ್ಲೆಂಡಿನಲ್ಲಾದ ಕೈಗಾರಿಕೀಕರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು. ಮತ್ತು ಇಲ್ಲಿ ಕೃಷಿ ಕ್ಷೇತ್ರ ಏನು ಮಾಡ್ತಾರೆ, ಇಲ್ಲಿ ವಾಣಿಜ್ಯಕರಣ ಆಗುತ್ತೆ. ಅಂದರೆ ಇಲ್ಲಿ ಕಮರ್ಷಿಯಲ್ ಅಂತ ಹೇಳ್ತೀವಲ್ಲ, ಹಾಗೆ ಇದು ಆಗಿ, ಅಂದರೆ ಇವಾಗ ಇಂಗ್ಲೆಂಡಿನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಆಗುತ್ತೆ. ಅಂದರೆ ಕೈಗಾರೀಕರಣ, ಅಂದರೆ ಹೆಚ್ಚು ಕೈಗಾರಿಕೆಗಳೇನು ರೂಪಕ್ಕೆ ಬಂದ್ವಲ್ಲಿ. ಅಂದರೆ ಇವಾಗ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಲ್ಲ, ಕಂಪ್ನಿ, ಫ್ಯಾಕ್ಟ್ರಿ ಅಂತ ಏನು ಹೇಳ್ತೀವಿ, ಹಾಗೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಇಂಗ್ಲೆಂಡಿನಲ್ಲಿ ಹೆಚ್ಚಿಗೆ ಹುಟ್ಟಿಕೊಂಡು, ಮತ್ತು ಆ ಕಂಪ್ನಿಗೆ ಒಂದಿಷ್ಟು ಕಚ್ಚಾ ವಸ್ತುಗಳು ಬೇಕಾಗಿರೋದಲ್ಲ. ಅಂದರೆ ಇವಾಗ ಏನಾದರೂ ಒಂದಿಟ್ಕೊಳ್ಳಿ, ಇವಾಗ ಪೆನ್, ಪೇಪರ್ ಹೀಗೆಲ್ಲ ಮಾಡುವಾಗ ಒಂದಿಷ್ಟು ಕಚ್ಚಾ ವಸ್ತುಗಳು, ಅಂದರೆ ಇವಾಗ ಪೇಪರ್ ತರಹದ ಇಲ್ಲ ಏನೋ ಒಂದಿಷ್ಟು ಕಚ್ಚಾ ವಸ್ತುಗಳು ಬೇಕಾಗಿರ್ತಾವಲ್ಲ, ಆ ಕಚ್ಚಾ ವಸ್ತುಗಳು ಅವರಿಗೆ ಏನು ಬೇಕೋ ಅದನ್ನು ಇಲ್ಲಿ ಭಾರತದಲ್ಲಿ ಬೆಳೆಯಬೇಕಾಗಿತ್ತು. ಹಾಗೆ ಇದು ಈ ಕಂದಾಯ ನೀತಿಗಳ ಪರಿಣಾಮ. ಮತ್ತು ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು. ಈ ಲೇವಾದೇವಿಗಾರರು ಏನು ಮಾಡ್ತಾರೆ, ಅವರು ರೈತರು ಸಾಲ ಕೇಳಕ್ಕೆ ಬಂದಾಗ ಅವರು ಸಾಲವನ್ನು ಕೊಡ್ತಿದ್ರು, ಮತ್ತು ರೈತರಿಗೆ ಸಾಲ ಕಟ್ಟಲಿಕ್ಕೆ ಆಗದೆ ಇರುವಾಗ ಅವರ ಭೂಮಿಯನ್ನು ತಾವು ವಶಕ್ಕೆ ಪಡ್ಕೊಳ್ತಿದ್ರು. ಅವರ ಭೂಮಿಯನ್ನು ರೈತರು ತಮ್ಮ ಭೂಮಿಯನ್ನು ಮಾರ್ತಾ ಇದ್ರು. ಸೊ ಇದರಿಂದ ಏನಾದರೂ ಲೇವಾದೇವಿಗಾರರು ತುಂಬ ಬಲಿಷ್ಠ